ಆತ್ಮೀಯ ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, FDSTA PSI 2021ರಲ್ಲಿ ಕೇಳಬಹುದಾದಂತ ಸರ್ಕಾರದ ಯೋಜನೆಗಳು ಈ ಒಂದು ವಿಡಿಯೋ ಸರಣಿಯಲ್ಲಿ ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರದ ಯೋಜನೆಗಳ ಪ್ರಮುಖ ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಿದ್ದೀವಿ. ಸ್ನೇಹಿತರೆ, ಕಡಿಮೆ ಪ್ರಶ್ನೆ ಇದ್ರು ಅದರಲ್ಲಿ ಅತಿ ಮಹತ್ವಪೂರ್ಣ ಕನಿಷ್ಠ ಪ್ರಶ್ನೆಯೊಂದಿಗೆ ಗರಿಷ್ಠ ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಿದ್ದೀವಿ. ಸಂಪೂರ್ಣವಾಗಿ ವಿಡಿಯೋ ನೋಡಿದ್ರೆ ಎಲ್ಲ ಯೋಜನೆಗಳ ಮಾಹಿತಿ ನಿಮಗೆ ಸಿಗತ್ತೆ. ಹಾಗಾಗಿ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಮೊದಲನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಒಂದನೇ ಸ್ಟೇಟ್ಮೆಂಟ್, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ PMMSY ದೇಶದ ಮೀನುಗಾರಿಕೆ ಕ್ಷೇತ್ರದ ಕೇಂದ್ರೀಕೃತ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಪ್ರಮುಖ ಯೋಜನೆ ಆಗಿದೆ ಅಂತ. ಎರಡನೇ ಸ್ಟೇಟ್ಮೆಂಟ್, ಎಲ್ಲ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇದನ್ನ ಫೈನಾನ್ಷಿಯಲ್ ಇಯರ್ 2021ರಿಂದ 24-25ರವರೆಗೆ 5 ವರ್ಷಗಳ ಅವಧಿಯಲ್ಲಿ ಇದನ್ನ ಜಾರಿಗೆ ತರಲಾಗತ್ತೆ ಅಂತ. ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ. ಸ್ನೇಹಿತರೆ, ಇದಕ್ಕೆ ಎರಡು ಸ್ಟೇಟ್ಮೆಂಟ್ ಸರಿ ಇದೆ. ಎರಡು ಸ್ಟೇಟ್ಮೆಂಟ್ ಸಿ 1 ಮತ್ತು 2 ಸರಿ. ಈಗ ಇದರ ವಿವರಣೆಯನ್ನ ನೋಡೋಣ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನ ಸೆಪ್ಟೆಂಬರ್ 10, 2020ರಂದು ಪ್ರಾರಂಭ ಮಾಡಲಾಯಿತು. 5 ವರ್ಷಗಳ ಅವಧಿಯಲ್ಲಿ, ಅಂದ್ರೆ 20ರಿಂದ 25ವರೆಗೆ ಮೀನುಗಾರಿಕೆ ಕ್ಷೇತ್ರದ ಸುಸ್ಥಿರ ಅಭಿವೃದ್ಧಿಯ ಮೂಲಕ ನೀಲಿ ಕ್ರಾಂತಿಯನ್ನ ತರೋದು ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿದೆ. ನೀಲಿ ಕ್ರಾಂತಿ ಅಂತಂದ್ರೆ ಮೀನುಗಾರಿಕೆ, ಇದನ್ನ ಅಂದ್ರೆ ಸುಸ್ಥಿರ ಅಭಿವೃದ್ಧಿಯ ಮೂಲಕ ನೀಲಿ ಕ್ರಾಂತಿಯನ್ನ ತರೋದು ಯೋಜನೆ ಉದ್ದೇಶ ಆಗಿದೆ. ಇನ್ನು 2019-20ರ ಕೇಂದ್ರ ಬಜೆಟ್ನಲ್ಲಿ ಯೋಜನೆಯನ್ನು ಘೋಷಣೆ ಮಾಡಲಾಗಿತ್ತು. ಇನ್ನು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಕೇಂದ್ರ ಪ್ರಾಯೋಜಕ ಯೋಜನೆ ಘಟಕ 3 ವಿಶಾಲ ಉಪಘಟಕಗಳನ್ನು ಒಳಗೊಂಡಿದೆ. ಅವುಗಳಂತಂದ್ರೆ ಉತ್ಪಾದನೆ ಮತ್ತು ಉತ್ಪಾದಕತೆಯ ವರ್ಧನೆ, ಇನ್ನು ಮೂಲಸೌಕರ್ಯ ಮತ್ತು ಸುಗ್ಗಿಯ ನಂತರದ ನಿರ್ವಹಣೆ, ಮತ್ತು ಮೀನುಗಾರಿಕೆ ನಿರ್ವಹಣೆ ಮತ್ತು ನಿಯಂತ್ರಣ ಚೌಕಟ್ಟು ಅನ್ನೋದು ಆಗಿದೆ. ಎರಡನೇ ಪ್ರಶ್ನೆ, ಕೆಲವೊಮ್ಮೆ ಸುದ್ದಿಯಲ್ಲಿ ಕಂಡು ಬರ್ತಕ್ಕಂಥ ಸ್ವಾಮಿತ್ವ ಯೋಜನೆ ಅನ್ನೋದು ಇದಕ್ಕೆ ಸಂಬಂಧಿಸಿದೆ ಅಂತ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 2 ಅಂದ್ರೆ ಬಿ, ದಾಖಲೆಗಳ ನಿರ್ವಹಣೆ, ಭೂ ದಾಖಲೆಗಳ ನಿರ್ವಹಣೆ ಅಂತ. ಸ್ವಾಮಿತ್ವ ಯೋಜನೆ ಬಗ್ಗೆ ಹೇಳೋದಾದ್ರೆ, ಸ್ವಾಮಿತ್ವದ ಪೂರ್ಣ ರೂಪ ಅಂತಂದ್ರೆ ಸರ್ವೆ ಆಫ್ ವಿಲೇಜಸ್ ಅಂಡ್ ಮ್ಯಾಪಿಂಗ್ ವಿತ್ ಇಂಪ್ರೂವೈಸ್ಡ್ ಟೆಕ್ನಾಲಜಿ ಇನ್ ವಿಲೇಜ್ ಏರಿಯಾಸ್ ಅಂತ. ಹಳ್ಳಿಗಳ ಸಮೀಕ್ಷೆ ಮತ್ತು ಗ್ರಾಮ ಪ್ರದೇಶಗಳಲ್ಲಿನ ಸುಸ್ಥಿರ ತಂತ್ರಜ್ಞಾನದೊಂದಿಗೆ ಮ್ಯಾಪಿಂಗ್ ಅನ್ನೋದು ಕನ್ನಡದಲ್ಲಿ ಅರ್ಥ ಆಗತ್ತೆ. ಇನ್ನು ಪಂಚಾಯತ್ ರಾಜ್ ಸಚಿವಾಲಯದ ಅಧೀನದಲ್ಲಿರ್ತಕ್ಕಂಥ ಭಾರತ ಸರ್ವೆ, ರಾಜ್ಯ ಕಂದಾಯ ಇಲಾಖೆ, ರಾಜ್ಯ ಪಂಚಾಯತ್ ರಾಜ್ ಇಲಾಖೆ ಸಹಯೋಗದೊಂದಿಗೆ ಈ ಮ್ಯಾಪಿಂಗ್ ಮತ್ತು ಸಮೀಕ್ಷೆಯನ್ನ ನಡೆಸಲಾಗತ್ತೆ. ಇನ್ನು ಈ ಗ್ರಾಮ ಸ್ವರಾಜ್ ಪೋರ್ಟಲ್ ಸ್ವಾಮಿತ್ವ ಯೋಜನೆಯ ಅನುಷ್ಠಾನಕ್ಕಾಗಿ ಕೇಂದ್ರ ಸರ್ಕಾರದ ಅಧಿಕೃತ ಪೋರ್ಟಲ್ ಆಗಿದೆ. ಇನ್ನು ಯೋಜನೆ ಅಡಿಯಲ್ಲಿ ಹಳ್ಳಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸ್ತಕ್ಕಂಥ ಅಂದ್ರೆ ಅವರ ಭೂಮಿಯನ್ನ ಅಳಿಲಿಕ್ಕೆ ಡ್ರೋನ್ಗಳಂತ ಇತ್ತೀಚಿನ ಸಮೀಕ್ಷಾ ಟೆಕ್ನಾಲಜಿಯನ್ನ ಬಳಸಲಾಗತ್ತೆ. ಇನ್ನು ಪ್ರತಿ ಭಾರತೀಯ ಹಳ್ಳಿಯ ಭೌಗೋಳಿಕ ಮಿತಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಆಸ್ತಿಯ ಡಿಜಿಟಲ್ ನಕ್ಷೆಯನ್ನ ಡ್ರೋನ್ ಅಳೆಯುತ್ತೆ. ಇನ್ನು ಆಸ್ತಿ ಕಾರ್ಡ್ಗಳನ್ನ ತಯಾರಿಸಿ ಆಯಾ ಮಾಲೀಕರಿಗೆ ನೀಡಲಾಗುತ್ತೆ. ಇದು ಮಾಲೀಕರು ವಾಸಿಸ್ತಕ್ಕಂಥ ಪ್ರದೇಶಗಳಲ್ಲಿ ತಮ್ಮ ಮನೆಗಳನ್ನ ಹೊಂದಲಿಕ್ಕೆ ಸಹಾಯ ಮಾಡುತ್ತೆ ಮತ್ತು ಸಾಲ ಅಥವಾ ಇತರೆ ಹಣಕಾಸಿನ ಅವಶ್ಯಕತೆಗಳಿಗಾಗಿ ಅವುಗಳನ್ನ ಆಸ್ತಿಯಾಗಿ ಬಳಸ್ಕೊಳ್ಬಹುದಾಗಿರುತ್ತೆ. ಇನ್ನು ಡ್ರೋನ್ಗಳನ್ನ ಬಳಸುವ ಪ್ರದೇಶಗಳ ಮ್ಯಾಪಿಂಗ್ ಕ್ರಮೇಣವಾಗಿ ಎಲ್ಲ ಗ್ರಾಮಗಳು 4 ವರ್ಷಗಳ ಅವಧಿಗೆ 2020ರಿಂದ ಪ್ರಾರಂಭವಾಗಿ 24ಕ್ಕೆ ಕೊನೆಗೊಳ್ಳುತ್ತೆ ಅಂತ ಹೇಳಲಾಗತ್ತೆ. ಅಂದ್ರೆ ಅಷ್ಟರೊಳಗೆ ಎಲ್ಲ ಗ್ರಾಮಗಳನ್ನ ಸರ್ವೆ ಮಾಡಲಾಗತ್ತೆ ಅಂತ. ಇನ್ನು ಪ್ರಸ್ತುತ ಯೋಜನೆ 6 ರಾಜ್ಯಗಳಿಗೆ ಮಾತ್ರ ಈಗ ಸದ್ಯ ಅನ್ವಯಿಸುತ್ತೆ. ಯಾವ್ಯಾವು ಅಂತಂದ್ರೆ ಹರಿಯಾಣ, ಕರ್ನಾಟಕ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ ಆಗಿದವು. ಇನ್ನು ಯೋಜನೆಗೆ ದೇಶದ ಕೇಂದ್ರ ಸರ್ಕಾರದಿಂದ ಧನ ಸಹಾಯ ನೀಡಲಾಗಿದ್ದು, ಯೋಜನೆಯ ಪ್ರಾಯೋಗಿಕ ಹಂತಕ್ಕೆ 79.65 ಕೋಟಿ ನೀಡಲಾಗ್ತಾ ಇದೆ. ಇನ್ನು ಮೂರನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರ್ತಕ್ಕಂಥ ಮಿಷನ್ ಕರ್ಮಯೋಗಿ ಎಂಬುದು ಇದಕ್ಕೆ ಸಂಬಂಧಿಸಿದೆ ಅಂತ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 3, ನಾಗರಿಕ ಸೇವೆಗಳ ಸುಧಾರಣೆ ಅಂತ. ಮಿಷನ್ ಕರ್ಮಯೋಗಿ ಇದನ್ನ ಕೇಂದ್ರ ಕ್ಯಾಬಿನೆಟ್ ಪ್ರಾರಂಭ ಮಾಡಿದೆ. ವೈಯಕ್ತಿಕ, ಸಾಂಸ್ಥಿಕ ಮತ್ತು ಪ್ರಕ್ರಿಯೆಯ ಮಟ್ಟದಲ್ಲಿ ನಾಗರಿಕ ಸೇವೆಗಳ ಸಾಮರ್ಥ್ಯ ವೃದ್ಧಿಗಾಗಿ ಹೊಸ ರಾಷ್ಟ್ರೀಯ ಆರ್ಕಿಟೆಕ್ಚರ್ ಅನ್ನು ಸ್ಥಾಪಿಸತಕ್ಕಂಥ ಗುರಿಯನ್ನ ಹೊಂದಲಾಗಿದೆ. ಇನ್ನು ಇದು 2020ರಿಂದ 25ರ ನಡುವೆ ಸುಮಾರು 46 ಲಕ್ಷ ಕೇಂದ್ರ ನೌಕರರನ್ನ ಒಳಗೊಳ್ಳಿದೆ. ಇನ್ನು ಈ ಕಾರ್ಯಾಚರಣೆಯನ್ನ ಮಾಡಲಿಕ್ಕೆ ಕಂಪನಿ ಕಾಯ್ದೆ 2013ರ ಅಡಿಯಲ್ಲಿ ಸ್ಪೆಷಲ್ ಪರ್ಪೋಸ್ ವೆಹಿಕಲ್ ನಾನ್ ಪ್ರಾಫಿಟ್ ಕಂಪನಿ, ಲಾಭರಹಿತ ಕಂಪನಿ ಸ್ಥಾಪನೆ ಮಾಡಲಾಗಿದೆ. ಇನ್ನು ಈ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಆನ್ಲೈನ್ ತರಬೇತಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿರ್ತಕ್ಕಂಥ ಐಗಾಟ್ ಕರ್ಮಯೋಗಿಯನ್ನ ನಿರ್ವಹಣೆ ಮಾಡುತ್ತೆ.
ಇನ್ನು 4ನೇ ಪ್ರಶ್ನೆ, ಪ್ರಧಾನಮಂತ್ರಿ ಬೀದಿ ಮಾರಾಟಗಾರರ ಆತ್ಮನಿರ್ಭರ್ ನಿಧಿ ಅಂತ, ಪ್ರಧಾನಮಂತ್ರಿ ಸ್ಟ್ರೀಟ್ ವೆಂಡರ್ ಆತ್ಮನಿರ್ಭರ್ ನಿಧಿ, PM ಸ್ವಾನಿಧಿ ಅಂತಾನೂ ಕರೀತಾರೆ. ಈ ಯೋಜನೆಯನ್ನ ಯಾವ ಸಚಿವಾಲಯ ಪ್ರಾರಂಭ ಮಾಡಿದೆ ಅಂತ, ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 2, ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ. ಇನ್ನು PM ಸ್ವಾನಿಧಿಯ ಪೂರ್ಣ ರೂಪ ಅಂತಂದ್ರೆ ಪ್ರಧಾನಮಂತ್ರಿ ಬೀದಿ ಮಾರಾಟಗಾರರ ಆತ್ಮನಿರ್ಭರ್ ನಿಧಿ ಅಂತೇಳಿ. ಇದರ ಪ್ರಾರಂಭ ದಿನಾಂಕ 2020 ಜೂನ್ 1 ಆಗಿದೆ. ಇನ್ನು ಇದು ಯಾವ ಸಚಿವಾಲಯದಲ್ಲಿ ಅಡಿಯಲ್ಲಿ ಬರುತ್ತೆ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೈರ್ಸ್ ಅಂತ, ಅಂದ್ರೆ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಅಂತ. ಇನ್ನು PM ಸ್ವಾನಿಧಿಯ ಪ್ರಮುಖ ಲಕ್ಷಣಗಳನ್ನು ನೋಡೋದಾದ್ರೆ ಇದು ಕೇಂದ್ರ ವಲಯದ ಯೋಜನೆಯಾಗಿದ್ದು ಕರೋನಾ ವೈರಸ್ ಸಾಂಕ್ರಾಮಿಕ ರೋಗದಿಂದ ತೊಂದರೆಗೊಳಗಾದಂತ ಬೀದಿ ವ್ಯಾಪಾರಿಗಳಿಗೆ ಇದು ಕೈಗೆಟುಕತಕ್ಕಂತ ಕಾರ್ಯ ಬಂಡವಾಳ ಸಾಲವನ್ನು ಒದಗಿಸುತ್ತೆ. ಇನ್ನು ಇದು ಮಾರ್ಚ್ 2022 ಜಾರಿಯಲ್ಲಿ ಇರುತ್ತೆ. ಇನ್ನು ಇದು ಮಾರಾಟಗಾರರಿಗೆ ಆರಂಭಿಕ ಕಾರ್ಯ ಬಂಡವಾಳ ಅಂತೇಳಿ 10,000 ಒದಗಿಸುತ್ತೆ. ಇನ್ನು ಸಾಲವನ್ನು ಆರಂಭಿಕ ಅಥವಾ ಸಮಯೋಚಿತವಾಗಿ ಯಾರು ಮರುಪಾವತಿ ಮಾಡ್ತಾರೋ ಅವರಿಗೆ 7% ಬಡ್ಡಿ ಸಹಾಯಧನ ಸಹ ಸಿಗುತ್ತೆ. ಇನ್ನು ಡಿಜಿಟಲ್ ಪಾವತಿಗಳಿಗೆ ಮಾಸಿಕ ಕ್ಯಾಶ್ ಬ್ಯಾಕ್ ಪ್ರೋತ್ಸಾಹದ ಅವಕಾಶ ಇದೆ. ಮಾಸಿಕ ಕ್ಯಾಶ್ ಬ್ಯಾಕ್ 50 ರಿಂದ 100 ರೂಪಾಯಿ ಆಗಿರುತ್ತೆ. ಇನ್ನು ಯಾರು ಮೊದಲ ಸಾಲವನ್ನು ಸಮಯಕ್ಕೆ ಸರಿಯಾಗಿ ಪಾವತಿಸ್ತಾರೋ ಅವರಿಗೆ ಹೆಚ್ಚಿನ ಸಾಲಕ್ಕೆ ಅರ್ಹರಾಗಲಿಕ್ಕೆ ಈ ಮಾರಾಟಗಾರರಿಗೆ ಹೆಚ್ಚಿನ ಸಂಭವನೀಯತೆ ಇರುತ್ತೆ ಅಂತ ಹೇಳಲಾಗಿದೆ ಇದರಲ್ಲಿ. ಇನ್ನು ಮಾರಾಟಗಾರರು ಸಾಲವನ್ನು ಆಕ್ಸೆಸ್ ಮಾಡಲಿಕ್ಕೆ ಯಾವುದೇ ಮೇಲಾಧಾರದ ಭದ್ರತೆಯನ್ನು ಒದಗಿಸಬೇಕಾಗಿಲ್ಲ. 5ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಆತ್ಮನಿರ್ಭರ್ ಭಾರತ್ ಅಭಿಯಾನ ಪ್ಯಾಕೇಜ್ ಯಾವುದನ್ನ ಕೇಂದ್ರೀಕರಿಸಿದೆ ಅಂತ, ಕಾರ್ಮಿಕ, ಭೂಮಿ, ದ್ರವ್ಯತೆ ಮತ್ತು ಕಾನೂನುಗಳು ಅಂತ. ಸ್ನೇಹಿತರೆ, ಮೇಲಿನ ಎಲ್ಲವೂ ಇದಕ್ಕೆ ಸರಿಯಾಗತ್ತೆ. ಡಿ ಆಪ್ಷನ್ ಸರಿ. ಆತ್ಮನಿರ್ಭರ್ ಭಾರತ್ ಅಭಿಯಾನ ಅಂತೇಳಿ, ಆತ್ಮನಿರ್ಭರ್ ಭಾರತ ಅಭಿಯಾನ ಅಂತಂದ್ರೆ ಸ್ವಾವಲಂಬಿ ಭಾರತ ಯೋಜನೆ ಅಂತ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರವರು 2020 ಮೇ ತಿಂಗಳಲ್ಲಿ 4 ಕಂತುಗಳಲ್ಲಿ ಇದನ್ನ ಘೋಷಣೆ ಮಾಡಿದ್ರು. ಇನ್ನು ಸರ್ಕಾರ ಘೋಷಣೆ ಮಾಡಿದಂತ ಆರ್ಥಿಕ ಉತ್ತೇಜನ ಪರಿಹಾರ ಪ್ಯಾಕೇಜ್ 20 ಲಕ್ಷ ಕೋಟಿ ರುಗಳ ಆಗಿತ್ತು. ಇನ್ನು ಆತ್ಮನಿರ್ಭರ್ ಭಾರತ್ ಯೋಜನೆಯ ಪ್ರಮುಖ 5 ಸಂಗತಿಗಳನ್ನು ನೋಡೋದಾದ್ರೆ, ಮೊದಲನೇದು ಆತ್ಮನಿರ್ಭರ್ ಭಾರತ್ ಅಥವಾ ಸ್ವಾವಲಂಬಿ ಭಾರತ್ ಈ ಕೆಳಗಿನ 5 ಸ್ತಂಭಗಳ ಆಧಾರದ ಮೇಲೆ ನಿಲ್ಲಬೇಕು ಅಂತ ಪ್ರಧಾನಿ ಘೋಷಣೆ ಮಾಡಿದ್ರು. 1, ಆರ್ಥಿಕತೆ, ಮೂಲಸೌಕರ್ಯ, 21ನೇ ಶತಮಾನದ ಟೆಕ್ನಾಲಜಿ ಚಾಲಿತ ವ್ಯವಸ್ಥೆ, ಬೇಡಿಕೆ ಮತ್ತು ರೋಮಾಂಚಕ ಜನಸಂಖ್ಯಾಶಾಸ್ತ್ರ ಅಂದ್ರೆ ವೈಬ್ರೆಂಟ್ ಡೆಮೋಗ್ರಫಿ ಅಂತೇಳಿ. ಇನ್ನು 2ನೇದು 20 ಲಕ್ಷ ಕೋಟಿ ಮೌಲ್ಯದ ಪ್ಯಾಕೇಜ್ ದೇಶದ GDPಯ ಸುಮಾರು 10% ಆಗಿತ್ತು. ಇನ್ನು ಪ್ಯಾಕೇಜು ಭೂಮಿ, ಕಾರ್ಮಿಕತೆ, ದ್ರವ್ಯತೆ, ಕಾನೂನುಗಳಿಗೆ ಮಹತ್ವ ನೀಡುತ್ತೆ ಅಂತ. ಇನ್ನು 4ನೇದು ಹೇಳೋದಾದ್ರೆ ಪ್ಯಾಕೇಜ್ MSME, ಗುಡಿ ಕೈಗಾರಿಕೆ, ಮಧ್ಯಮ ವರ್ಗ, ವಲಸಿಗರು, ಕೈಗಾರಿಕೆ ಮುಂತಾದ ಹಲವು ಕ್ಷೇತ್ರಗಳಲ್ಲಿನ ಕ್ರಮಗಳನ್ನು ಒಳಗೊಂಡಿದೆ ಅಂತ. ಇನ್ನು 5ನೇದು ಭಾರತವನ್ನ ಸ್ವಾವಲಂಬಿ ಆರ್ಥಿಕತೆಯನ್ನಾಗಿ ಮಾಡಲಿಕ್ಕೆ ಮತ್ತು ಭವಿಷ್ಯದಲ್ಲಿ ಋಣಾತ್ಮಕ ಪರಿಣಾಮಗಳನ್ನು ತಗ್ಗಿಸಲಿಕ್ಕೆ ಹಲವಾರು ಸುಧಾರಣೆಗಳನ್ನು ಘೋಷಿಸಲಾಗಿತ್ತು. ಅವುಗಳಲ್ಲಿ ಸುಧಾರಣೆಗಳು ಅಂತಂದ್ರೆ ಸರಳ ಮತ್ತು ಸ್ಪಷ್ಟ ಕಾನೂನುಗಳು, ತರ್ಕಬದ್ಧ ತೆರಿಗೆ ವ್ಯವಸ್ಥೆ, ಇನ್ನು ಕೃಷಿಯಲ್ಲಿ ಸರಬರಾಜು ಸರಪಳಿ ಸುಧಾರಣೆ, ಇನ್ನು ಸಮರ್ಥ ಮಾನವ ಸಂಪನ್ಮೂಲ ಮತ್ತೆ ಸದೃಢವಾದ ಹಣಕಾಸು ವ್ಯವಸ್ಥೆಯ ಆಗಿದ್ದಾವೆ. ಇನ್ನು 6ನೇ ಪ್ರಶ್ನೆ, ಪ್ರಧಾನಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಇದು ಕೇಂದ್ರ ವಲಯದ ಯೋಜನೆ ಅಂತ. 2ನೇದು ಆಹಾರ ಸಂಸ್ಕರಣಾ ಉದ್ಯಮದ ಅಸಂಘಟಿತ ವಿಭಾಗದಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ವೈಯಕ್ತಿಕ ಸೂಕ್ಷ್ಮ ಉದ್ಯಮಗಳ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸ್ತಕ್ಕಂಥ ಗುರಿಯನ್ನು ಹೊಂದಿದೆ. ಸರಿಯಾದ ಹೇಳಿಕೆಯನ್ನು ಆಯ್ಕೆ ಮಾಡಿ ಅಂತ. ಸ್ನೇಹಿತರೆ, 2ನೇ ಸ್ಟೇಟ್ಮೆಂಟ್ ಮಾತ್ರ ಇಲ್ಲಿ ಸರಿಯಾಗತ್ತೆ. ಅಸ್ತಿತ್ವದಲ್ಲಿರ್ತಕ್ಕಂಥ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳ ಉನ್ನತೀಕರಣಕ್ಕಾಗಿ ಆರ್ಥಿಕ ತಾಂತ್ರಿಕ ವ್ಯವಹಾರ ಬೆಂಬಲವನ್ನು ಒದಗಿಸಲಿಕ್ಕೆ ಸರ್ಕಾರ ಆತ್ಮನಿರ್ಭರ್ ಭಾರತ್ ಅಭಿಯಾನ ಭಾಗವಾಗಿ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಯೋಜನೆಯನ್ನು ಪ್ರಾರಂಭ ಮಾಡಿತ್ತು. ಇನ್ನು ಇದರ ಯೋಜನೆ ವಿವರ ನೋಡೋದಾದ್ರೆ, ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದ್ದು PM ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಯೋಜನೆಯನ್ನ 2020-21ರಿಂದ 24ರಿಂದ 25ರವರೆಗೆ 5 ವರ್ಷಗಳ ಅವಧಿಯಲ್ಲಿ 10,000 ಕೋಟಿ ರುಗಳ ಯೋಜನೆಯಾಗಿದೆ. ಹಾಗಾಗಿ 1ನೇ ಸ್ಟೇಟ್ಮೆಂಟ್ ತಪ್ಪು ಅಂತ ಹೇಳಲಾಗುತ್ತೆ ಇಲ್ಲಿ. ಇನ್ನು ಆಹಾರ ಸಂಸ್ಕರಣಾ ಉದ್ಯಮದ ಅಸಂಘಟಿತ ವಿಭಾಗದಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ವೈಯಕ್ತಿಕ ಸೂಕ್ಷ್ಮ ಉದ್ಯಮಗಳ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲಿಕ್ಕೆ ಮತ್ತು ಕ್ಷೇತ್ರದ ಔಪಚಾರೀಕರಣವನ್ನು ಉತ್ತೇಜಿಸಲಿಕ್ಕೆ ಮತ್ತು ರೈತ ಉತ್ಪಾದಕ ಸಂಸ್ಥೆಗಳು, ಸ್ವಸಹಾಯ ಗುಂಪುಗಳು ಮತ್ತು ಉತ್ಪಾದಕರ ಸಹಕಾರ ಸಂಘಗಳಿಗೆ ಅವರ ಸಂಪೂರ್ಣ ಮೌಲ್ಯ ಸರಪಣಿಗಳೊಂದಿಗೆ ಬೆಂಬಲವನ್ನು ನೀಡತಕ್ಕಂಥ ಗುರಿ ಇದು ಹೊಂದಿದೆ. ಇನ್ನು ಇದು 35,000 ರುಗಳ ಹೂಡಿಕೆಯನ್ನ ಉತ್ಪಾದಿಸುತ್ತೆ. ಇನ್ನು ಇದು 9 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸುತ್ತೆ ಮತ್ತು
8 ಲಕ್ಷ ಯೂನಿಟ್ಗಳಿಗೆ ಸಹಾಯ ಮಾಡುತ್ತೆ ಅಂತ ನಿರೀಕ್ಷೆ ಮಾಡಲಾಗಿದೆ. ಇನ್ನು ಯೋಜನೆಯ ಖರ್ಚಿನ ಹಂಚಿಕೆ ಅಂತಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ 60:40 ಅನುಪಾತದಲ್ಲಿ ಹಂಚಿಕೊಳ್ತವೆ. ಇನ್ನು ಈಶಾನ್ಯ ಮತ್ತು ಹಿಮಾಲಯ ರಾಜ್ಯಗಳಿಗಾದಂದ್ರೆ ಕೇಂದ್ರ 90 ಕೊಟ್ರೆ ಆ ರಾಜ್ಯಗಳು 10% ಕೊಡಬೇಕು. ಇನ್ನು ಶಾಸನ ಸಭೆಯನ್ನ ಹೊಂದಿರತಕ್ಕಂಥ ಯೂನಿಯನ್ ಟೆರಿಟರಿಗಳು ಅವು 60:40 ಅನುಪಾತ ಆದ್ರೆ ಇನ್ನು ಕಂಪ್ಲೀಟ್ ಯುಟಿಗಳಿಗೂ ಕೇಂದ್ರದಿಂದ 100% ಬರುತ್ತೆ. ಅಂದ್ರೆ ಶಾಸನ ಸಭೆ ಇಲ್ಲದಂತ ಯುಟಿಗಳಿಗೆ ಕೇಂದ್ರಾಡಳಿತ ಪ್ರದೇಶಗಳಿಗೆ 100% ಸರ್ಕಾರನೇ ಕೊಡುತ್ತೆ. ಇನ್ನು ಈ ಯೋಜನೆಯು ಭಾರತೀಯ ಆರ್ಥಿಕತೆಗೆ ಗಮನಾರ್ಹ ಕೊಡುಗೆ ನೀಡತಕ್ಕಂಥ ರೈತರು ಮತ್ತು ಸೂಕ್ಷ್ಮ ಉದ್ಯಮಿಗಳಿಗೆ ನೇರವಾಗಿ ಪ್ರಯೋಜನವನ್ನು ನೀಡುತ್ತೆ. ಇದು 7ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ರಾಷ್ಟ್ರೀಯ ಗೋಕುಲ್ ಮಿಷನ್ನ ಉದ್ದೇಶ ಅಂತ. 1ನೇ ಸ್ಟೇಟ್ಮೆಂಟ್ ಸ್ಥಳೀಯ ತಳಿಗಳನ್ನ ಸಂರಕ್ಷಣೆ ಮಾಡೋದು ಮತ್ತು ಅಭಿವೃದ್ಧಿ ಪಡಿಸೋದು ಇದರ ಉದ್ದೇಶ ಆಗಿದೆ. ಇನ್ನು 2ನೇ ಸ್ಟೇಟ್ಮೆಂಟ್ ಸ್ಥಳೀಯ ಮತ್ತು ವಿದೇಶಿ ಜಾನುವಾರುಗಳ ತಳಿಗಳಿಗೆ ತಳಿ ಸುಧಾರಣಾ ಕ್ರಮವನ್ನ ಕೈಗೊಳ್ಳುವುದು ಅಂತ. ಇನ್ನು ಹಾಲು ಉತ್ಪಾದನೆ ಮತ್ತು ಅದರ ಉತ್ಪಾದಕತೆಯನ್ನು ಹೆಚ್ಚಿಸೋದು ಅಂತ. ಮೇಲೆ ನೀಡಿರ್ತಕ್ಕಂಥ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ. ಸ್ನೇಹಿತರೆ, ಇಲ್ಲಿ 2ನೇ ಸ್ಟೇಟ್ಮೆಂಟ್ ಮಾತ್ರ ತಪ್ಪಿದ್ದು ಉಳಿದಂತ 1, 3 ಸರಿ ಇದೆ. ಹಾಗಾಗಿ ಬಿ ಬರುತ್ತೆ ಇಲ್ಲಿ. ಈಗ ಇದರ ವಿವರಣೆಯನ್ನ ನೋಡೋಣ. ರಾಷ್ಟ್ರೀಯ ಗೋಕುಲ್ ಮಿಷನ್ ಸ್ಥಳೀಯ ತಳಿಗಳನ್ನ ಮಾತ್ರ ಕೇಂದ್ರೀಕೃತ ಮತ್ತು ವೈಜ್ಞಾನಿಕ ರೀತಿಯಲ್ಲಿ ಸಂರಕ್ಷಣೆ ಮಾಡಿ ಅಭಿವೃದ್ಧಿ ಪಡಿಸಲಿಕ್ಕೆ ಉದ್ದೇಶ ಯೋಜನೆಯ ರಾಷ್ಟ್ರೀಯ ಗೋಕುಲ್ ಮಿಷನ್ ಆಗಿದೆ. ಹಾಗಾಗಿ 1ನೇ ಸ್ಟೇಟ್ಮೆಂಟ್ ಮಾತ್ರ ಸರಿ. ಇನ್ನು ಮಿಷನ್ನ ಉದ್ದೇಶ ಅಂತಂದ್ರೆ ಸ್ಥಳೀಯ ತಳಿಗಳ ಅಭಿವೃದ್ಧಿ ಮತ್ತು ಸಂರಕ್ಷಣೆ ಮಾತ್ರ ಆಗಿರೋದ್ರಿಂದ ಇನ್ನು ವಿದೇಶಿ ತಳಿಗಳು ಸಹ ಸಂರಕ್ಷಣೆ ಮಾಡಲಾಗುತ್ತೆ ಅಂತ ಸ್ಟೇಟ್ಮೆಂಟ್ ಅಲ್ಲಿದೆ, ಅದು ತಪ್ಪು. ಇನ್ನು ಹಾಲು ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸೋದು ಅಂತ, ಅದರಿಂದ ಹೇಳಿಕೆ 3 ಸರಿಯಾಗಿದೆ. ಇನ್ನು ನೈಸರ್ಗಿಕ ಸೇವೆಗಳಿಗಾಗಿ ರೋಗ ಮುಕ್ತ ಹೆಚ್ಚಿನ ಆನುವಂಶಿಕ ಅರ್ಹತೆಯ ಎತ್ತುಗಳ ವಿತರಣೆಯಾಗಿದೆ. ಇನ್ನು ರಾಷ್ಟ್ರೀಯ ಗೋಕುಲ್ ಮಿಷನ್ ಅನ್ನ ರಾಜ್ಯ ಅನುಷ್ಠಾನ ಸಂಸ್ಥೆ ಅಂತಂದ್ರೆ ಜಾನುವಾರು ಅಭಿವೃದ್ಧಿ ಮಂಡಳಿಗಳ ಮೂಲಕ ಜಾರಿಗೆ ತರಲಾಗತ್ತೆ. 8ನೇ ಪ್ರಶ್ನೆ, ಸಹಕಾರ ಪ್ರಜ್ಞಾ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಯಾವ ಹೇಳಿಕೆ ಸರಿಯಾಗಿದ್ದಾವೆ ಅಂತ. ಇದು ಭಾರತದ ಸಹಕಾರಿ ಸಂಘಗಳನ್ನ ಬಲಪಡಿಸಲಿಕ್ಕೆ ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ ಕೈಗೊಂಡ ಉಪಕ್ರಮಗಳ ಒಂದು ಭಾಗ ಆಗಿದೆ. ಇನ್ನು 2ನೇ ಸ್ಟೇಟ್ಮೆಂಟ್, ಇದು ದೇಶಾದ್ಯಂತ 18 ಪ್ರಾದೇಶಿಕ ತರಬೇತಿ ಕೇಂದ್ರಗಳ ವಿಸ್ತಾರವಾದ ಜಾಲದ ಮೂಲಕ ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮದ ತರಬೇತಿ ಸಾಮರ್ಥ್ಯವನ್ನು ಹೆಚ್ಚುತ್ತೆ ಅಂತ. ಮೇಲೆ ನೀಡಿರತಕ್ಕಂಥ ಹೇಳಿಕೆಯಲ್ಲಿ ಯಾವುದು ಸರಿ ಅಂತ. ಸ್ನೇಹಿತರೆ, ಇಲ್ಲಿ 2 ಸ್ಟೇಟ್ಮೆಂಟ್ ಸರಿಯಾಗಿದೆ, 1 ಮತ್ತು 2. ಇದರ ಗುರಿ ಅಂತಂದ್ರೆ ಭಾರತದಲ್ಲಿ ಸಹಕಾರಿ ಕ್ಷೇತ್ರದ ಅಭಿವೃದ್ಧಿಯಾಗಿದೆ. ಉಪಕ್ರಮವನ್ನು ನಿಯಂತ್ರಿಸುವ ಸಚಿವಾಲಯ ಯಾವುದು ಅಂತಂದ್ರೆ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ. ಇದರ ಪ್ರಾರಂಭ ದಿನಾಂಕ 2020 ನವೆಂಬರ್ 24 ಆಗಿದೆ. ಇನ್ನು ಕೇಂದ್ರ ಕೃಷಿ ಸಚಿವ 2020ರಲ್ಲಿ ಸಹ ಇದ್ದಂತೆ ನರೇಂದ್ರ ಸಿಂಗ್ ತೋಮರ್ ಅವರು ಈಗಲೂ ಸಹ ಅವರೇ ಇದ್ದಾರೆ. ಇನ್ನು ಒಳಗೊಂಡಿರ್ತಕ್ಕಂಥ ಇತರೆ ಸಂಸ್ಥೆಗಳು ಅಂತಂದ್ರೆ ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ NCDC ಅಂತೇಳಿ, ಇನ್ನು ಲಕ್ಷ್ಮಣರಾವ್ ಇನಾಮದಾರ್ ರಾಷ್ಟ್ರೀಯ ಸಹಕಾರಿ ಸಂಶೋಧನೆ ಮತ್ತು ಅಭಿವೃದ್ಧಿ ಅಕಾಡೆಮಿ ಅನ್ನೋದು ಆಗಿದೆ. ಇನ್ನು ಸಹಕಾರ ಪ್ರಜ್ಞಾ ಉಪಕ್ರಮವು ಮುಖ್ಯವಾಗಿ ಭಾರತದ ಗ್ರಾಮೀಣ ಜನರಿಗೆ ಜ್ಞಾನ ಮತ್ತು ಕೌಶಲ್ಯಗಳನ್ನು ನೀಡುವ ಮೂಲಕ ನಮ್ಮ ದೇಶದ ಸಹಕಾರಿ ಕ್ಷೇತ್ರವನ್ನು ಬಲಪಡಿಸತಕ್ಕಂಥ ಗುರಿಯನ್ನ ಇದು ಹೊಂದಿದೆ. ಇನ್ನು ಈ ಉಪಕ್ರಮದ ಕೆಲವು ಪ್ರಮುಖ ಉದ್ದೇಶಗಳು ಅಂತಂದ್ರೆ ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ ಅಂದ್ರೆ ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸಹಕಾರ ಪ್ರಜ್ಞಾರವರ 45 ಹೊಸ ತರಬೇತಿ ಮಾಡೆಲ್ಗಳು ಗ್ರಾಮೀಣ ಭಾರತದ ಸಹಕಾರಿ ಸಂಘಗಳಿಗೆ ತರಬೇತಿಯನ್ನು ನೀಡಲಿವೆ. ಇನ್ನು ಕೃಷಿ ಚಟುವಟಿಕೆಗಳಲ್ಲಿನ ಅಪಾಯವನ್ನ ಕಡಿಮೆ ಮಾಡುವ ಬಗ್ಗೆ ಅವರಿಗೆ ತಿಳಿಸಲಿಕ್ಕೆ ರೈತರಿಗೆ ಪ್ರಾಥಮಿಕ ಸಹಕಾರಿ ಸಂಸ್ಥೆಗಳಿಂದ ತರಬೇತಿ ನೀಡಲಾಗುತ್ತೆ. ಇನ್ನು ದೇಶಾದ್ಯಂತ 18 ಪ್ರಾದೇಶಿಕ ತರಬೇತಿ ಕೇಂದ್ರಗಳ ಜಾಲದ ಮೂಲಕ NCDCಯ ತರಬೇತಿ ಸಾಮರ್ಥ್ಯವನ್ನು ಹೆಚ್ಚಿಸಲಾಗುತ್ತೆ. ಇನ್ನು ಈ ಕಾರ್ಯಕ್ರಮ ಪ್ರಧಾನಿ ನರೇಂದ್ರ ಮೋದಿರವರ ಆತ್ಮನಿರ್ಭರ್ ಭಾರತ್ ಅಭಿಯಾನಕ್ಕೆ ಅನುಗುಣವಾಗಿದೆ ಮತ್ತು ದೇಶದ ಬಡ ರೈತರಿಗೆ ಶಿಕ್ಷಣ ಜ್ಞಾನವನ್ನು ನೀಡುವ ಉದ್ದೇಶವನ್ನು ಹೊಂದಿದೆ ಮತ್ತು ಅವರನ್ನ ಸ್ವಯಂ ಅರಿವು ಮತ್ತು ಸ್ವತಂತ್ರರನ್ನಾಗಿ ಮಾಡತಕ್ಕಂಥ ಯೋಜನೆ ಇದಾಗಿದೆ. ಮುಂದಿನ ಪ್ರಶ್ನೆ, ಪ್ರಧಾನಮಂತ್ರಿ ಕಿಸಾನ್ ಸಂಪದ ಯೋಜನೆ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ. ಇದನ್ನ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಜಾರಿಗೆ ತರತ್ತೆ ಅಂತ. ಇನ್ನು ಇದು ಕೃಷಿ ಉತ್ಪನ್ನಗಳ ವ್ಯರ್ಥ ಸಮಸ್ಯೆಯನ್ನು ಪರಿಹಾರ ಮಾಡುತ್ತೆ, ವೇಸ್ಟ್ ಆಗೋದನ್ನ ತಡೆಯುತ್ತೆ ಅಂತ. ಇದು ಕೇಂದ್ರ ವಲಯದ ಯೋಜನೆ ಆಗಿದೆ ಅಂತ. ಮೇಲೆ ನೀಡಿರ್ತಕ್ಕಂಥ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ. ಸ್ನೇಹಿತರೆ, ಇಲ್ಲಿ 1ನೇ ಸ್ಟೇಟ್ಮೆಂಟ್ ಬಿಟ್ಟು ಉಳಿದ 2 ಸ್ಟೇಟ್ಮೆಂಟ್ ಸರಿ ಇದಾವೆ, ಅಂದ್ರೆ 2 ಮತ್ತು 3 ಮಾತ್ರ. ಸಿ. ಭಾರತ ಸರ್ಕಾರ ಕೇಂದ್ರ ವಲಯ ಯೋಜನೆ ಪ್ರಧಾನಮಂತ್ರಿ ಕಿಸಾನ್ ಸಂಪದ ಯೋಜನೆ, ಕೃಷಿ ಸಾಗರ ಸಂಸ್ಕರಣೆ, ಕೃಷಿ ಸಂಸ್ಕರಣಗಳ ಕ್ಲಸ್ಟರ್ ಅಭಿವೃದ್ಧಿ ಯೋಜನೆ. ಇದು 2016ರಿಂದ 2020 ಅವಧಿಯಲ್ಲಿ 6,000 ಕೋಟಿ ರೂಗಳ ಯೋಜನೆ ಇದಾಗಿದೆ.
ಇನ್ನು ಯೋಜನೆಯನ್ನು ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯ ಜಾರಿಗೆ ತರತ್ತೆ. ಅದರಿಂದ ಒಂದನೇ ಸ್ಟೇಟ್ಮೆಂಟು ಸರಿಯಾಗಿಲ್ಲ, ಹೇಳಿಕೆ 3 ಸರಿಯಾಗಿದೆ. ಇನ್ನು PM ಕಿಸಾನ್ ಸಂಪದ ಯೋಜನೆ ಒಂದು ಸಮಗ್ರ ಪ್ಯಾಕೇಜ್ ಆಗಿದ್ದು ಇದು ಫಾರ್ಮ್ ಗೇಟ್ನಿಂದ ಚಿಲ್ಲರೆ ಮಾರಾಟದ ಔಟ್ಲೆಟ್ಗೆ ಸಾಮರ್ಥ್ಯ ಪೂರೈಕೆ ಸರಪಳಿ ನಿರ್ವಹಣೆಯೊಂದಿಗೆ ಆಧುನಿಕ ಮೂಲಸೌಕರ್ಯವನ್ನು ಸೃಷ್ಟಿ ಮಾಡುತ್ತೆ. ಅಂದರೆ ಉತ್ಪಾದನೆಯಿಂದ ಹಿಡಿದ್ಬಿಟ್ಟು ಮಾರಾಟದವರೆಗೂ ಸರಪಳಿ ನಿರ್ವಹಣೆಯ ಮೂಲಕ ಆಧುನಿಕ ಸೌಕರ್ಯಗಳನ್ನು ಸೃಷ್ಟಿ ಮಾಡುತ್ತೆ ಅಂತ. ಇನ್ನು ಇದು ದೇಶದ ಆಹಾರ ಸಂಸ್ಕರಣಾ ಕ್ಷೇತ್ರದ ಬೆಳವಣಿಗೆಗೆ ಮಹತ್ವದ ಉತ್ತೇಜನವನ್ನು ನೀಡುತ್ತೆ, ರೈತರಿಗೆ ಉತ್ತಮ ಲಾಭವನ್ನು ನೀಡುವಲ್ಲಿ ಸಹಕಾರಿಯಾಗತ್ತೆ ಮತ್ತು ರೈತರ ಆದಾಯವನ್ನು ದ್ವಿಗುಣಗೊಳಿಸುವತ್ತ ಒಂದು ದೊಡ್ಡ ಹೆಜ್ಜೆಯಾಗಿದೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಅಪಾರ ಉದ್ಯೋಗಾವಕಾಶವನ್ನು ಇದು ಸೃಷ್ಟಿ ಮಾಡುತ್ತೆ. ಕೃಷಿ ಉತ್ಪನ್ನಗಳು ವ್ಯರ್ಥವಾಗೋದನ್ನು ಕಡಿಮೆ ಮಾಡುತ್ತೆ, ಸಂಸ್ಕರಣಾ ಮಟ್ಟವನ್ನು ಹೆಚ್ಚಿಸುತ್ತೆ ಮತ್ತು ಸಂಸ್ಕರಿಸಿದ ಆಹಾರಗಳ ರಫ್ತನ್ನು ಹೆಚ್ಚಿಸಲಿಕ್ಕೆ ಇದು ಕಾರಣ ಆಗತ್ತೆ. ಹಾಗಾಗಿ ಈ ಹೇಳಿಕೆ 2 ಸರಿಯಾಗಿದೆ. 10ನೇ ಪ್ರಶ್ನೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಒಂದನೇ ಸ್ಟೇಟ್ಮೆಂಟ್, ಈ ಯೋಜನೆಯನ್ನ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ನಿರ್ವಹಣೆ ಮಾಡುತ್ತೆ. ಇದು ಭಾರತದ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನ ಇದು ಒಳಗೊಂಡಿದೆ ಅಂತ. ಇನ್ನು 3ನೇ ಸ್ಟೇಟ್ಮೆಂಟ್, ನಿಗದಿತ ಪ್ರೀಮಿಯಂ ಅನ್ನ ಎಲ್ಲ ಖಾರಿಫ್ ಬೆಳೆಗಳಿಗೆ ರೈತರು ಪಾವತಿಸಬೇಕಾದಂತ ಹಣ 2% ಆಗಿದೆ ಮತ್ತು ರಾಬಿ ಬೆಳೆಗೆ ಕೇವಲ 1.5% ಪಾವತಿ ಮಾಡಬೇಕು ಅಂತ. ಮೇಲಿನಲ್ಲಿರತಕ್ಕಂಥ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ. ಸ್ನೇಹಿತರೆ, ಇಲ್ಲಿ 1 ಮತ್ತು 2ನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ, 3ನೇ ಸ್ಟೇಟ್ಮೆಂಟ್ ಮಾತ್ರ ಸರಿ. ಹಾಗಾಗಿ ಎ ಮಾತ್ರ ಅಂತ ಸರಿ, ಅಂದ್ರೆ ಎ 3 ಮಾತ್ರ ಸರಿ ಅಂತ. 2016ರಲ್ಲಿ ಪ್ರಾರಂಭ ಮಾಡಿದಂತ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ನಿರ್ವಹಣೆ ಮಾಡುತ್ತೆ. ಈ ಯೋಜನೆಯನ್ನ ಎಂಪೆನಲ್ಡ್ ಸಾಮಾನ್ಯ ವಿಮಾ ಕಂಪನಿಗಳು ಕಾರ್ಯಗತ ಮಾಡ್ತವೆ. ಅನುಷ್ಠಾನಗೊಳಿಸತಕ್ಕಂಥ ಏಜೆನ್ಸಿಯ ಆಯ್ಕೆಯನ್ನ ಸಂಬಂಧಪಟ್ಟಂತ ರಾಜ್ಯ ಸರ್ಕಾರ ಬಿಡ್ಡಿಂಗ್ ಮೂಲಕ ಆಯ್ಕೆ ಮಾಡುತ್ತೆ. ಅದರಿಂದ ಹೇಳಿಕೆ 1 ತಪ್ಪಾಗಿದೆ. ಇನ್ನು ಇದು ಬೆಳೆಯ ವೈಫಲ್ಯದ ವಿರುದ್ಧ ಸಮಗ್ರ ವಿಮಾ ರಕ್ಷಣೆಯನ್ನ ನೀಡುತ್ತೆ. ಅದರಿಂದಾಗಿ ರೈತರ ಆದಾಯವನ್ನ ಸ್ಥಿರವಾಗಿಡ್ಲಿಕ್ಕೆ ಇದು ಸಹಾಯ ಮಾಡುತ್ತೆ. ಇನ್ನು ನಿಗದಿತ ಪ್ರೀಮಿಯಂ ಅನ್ನ ಎಲ್ಲ ಖಾರಿಫ್ ಬೆಳೆಗಳಿಗೆ ರೈತರು 2% ಆಗಿ ನೀಡಬೇಕು ಮತ್ತು ರಾಬಿ ಬೆಳೆಗಳಿಗೆ 1.5% ಪಾವತಿಸಬೇಕು. ಇನ್ನು ವಾರ್ಷಿಕ ವಾಣಿಜ್ಯ ಮತ್ತು ತೋಟಗಾರಿಕೆ ಬೆಳೆಯಾದರೆ ಪ್ರೀಮಿಯಂ ಅನ್ನ 5% ಭರಿಸಬೇಕಾಗುತ್ತೆ. ಅದರಿಂದ ಹೇಳಿಕೆ 3 ಸರಿಯಾಗಿದೆ. ಇನ್ನು 4 ಈಶಾನ್ಯ ರಾಜ್ಯಗಳಾದಂಥ ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ ಮತ್ತು ಮಿಜೋರಾಂಗಳಿಗೆ ಯೋಜನೆ ವ್ಯಾಪ್ತಿ ಬರುವುದಿಲ್ಲ. ಅದರಿಂದ ಹೇಳಿಕೆ 2 ತಪ್ಪಾಗಿದೆ ಅಂತ. 11ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಕಪ್ಪು ಕ್ರಾಂತಿಗೆ ಸಂಬಂಧಿಸಿದೆ ಅಂತ. ಕಪ್ಪು ಕ್ರಾಂತಿ ಅಂತ ಇದಕ್ಕೆ ಸರಿಯಾದಂತ ಆಪ್ಷನ್ ಸಿ, ಕಚ್ಚಾ ತೈಲ ಉತ್ಪಾದನೆ ಅಂತ. ಈಗ ಕ್ರಾಂತಿಗಳ ಪಟ್ಟಿ ನೋಡೋದಾದ್ರೆ ಕಪ್ಪು ಕ್ರಾಂತಿ ಅನ್ನೋದು ಪೆಟ್ರೋಲಿಯಂ ಉತ್ಪಾದನೆ ಆಗಿದೆ. ನೀಲಿ ಕ್ರಾಂತಿ ಅನ್ನೋದು ಮೀನಿನ ಉತ್ಪಾದನೆ. ಇನ್ನು ಕಂದು ಕ್ರಾಂತಿ ಅಂತೇಳಿ ಚರ್ಮ ಅಥವಾ ಕೋಕೋದ ಉತ್ಪಾದನೆ ಆದ್ರೆ, ಇನ್ನು ಗೋಲ್ಡನ್ ಫೈಬರ್ ಕ್ರಾಂತಿ ಅಂತೇಳಿ ಸೆಣಬಿನ ಉತ್ಪಾದನೆಯನ್ನ ಕರೀತಾರೆ. ಇನ್ನು ಸುವರ್ಣ ಕ್ರಾಂತಿ ಅಂತಂದ್ರೆ ಹಣ್ಣು ಅಥವಾ ಒಟ್ಟಾರೆ ತೋಟಗಾರಿಕಾ ಅಭಿವೃದ್ಧಿ, ಜೇನು ಉತ್ಪಾದನೆ ಸುವರ್ಣ ಕ್ರಾಂತಿ ಅಂತ ಅನ್ನಿಸ್ಕೊಳ್ಳುತ್ತೆ. ಇನ್ನು ಹಸಿರು ಕ್ರಾಂತಿ ಅಂತೇಳಿ ಆಹಾರ ಧಾನ್ಯಗಳು ಅಂತೇಳಿ. ಇನ್ನು ಗ್ರೇ ಕ್ರಾಂತಿ ಅಂತೇಳಿ ರಸಗೊಬ್ಬರದ ಉತ್ಪಾದನೆ ಆದ್ರೆ, ಗುಲಾಬಿ ಕ್ರಾಂತಿ ಅಂತೇಳಿ ಈರುಳ್ಳಿ ಉತ್ಪಾದನೆ ಅಥವಾ ಭಾರತೀಯ ಔಷಧಿ ಅಥವಾ ಸೀಗಡಿ ಉತ್ಪಾದನೆ ಅಂತ ನಾವು ಹೇಳ್ತೀವಿ. ಇನ್ನು ಈ ಕೆಂಪು ಕ್ರಾಂತಿ ಅಂತೇಳಿ ಮಾಂಸ ಮತ್ತು ಟೊಮಾಟೊ ಉತ್ಪಾದನೆ ಹೆಚ್ಚುವರಿ ಆಗೋದನ್ನ ಕೆಂಪು ಕ್ರಾಂತಿ ಅಂತ ಕರೀತಾರೆ. ಇನ್ನು ಈ ರೌಂಡ್ ಎವಲ್ಯೂಷನ್ ಅಂತ ಕರೀತಾರೆ. ಅದನ್ನ ಅಂದ್ರೆ ರೌಂಡ್ ಆಗಿರ್ತಕ್ಕಂಥ ಸುತ್ತಿನ ಕ್ರಾಂತಿ ಅಂತ ಕನ್ನಡದಲ್ಲಿ ಹೇಳಿದ್ರೆ ಇದು ಆಲೂಗೆಡ್ಡೆ ಆಗಿದೆ. ಸಿಲ್ವರ್ ಫೈಬರ್ ಕ್ರಾಂತಿ ಅಂತೇಳಿ ಹತ್ತಿಯನ್ನ ಕರೆದ್ರೆ, ಬೆಳ್ಳಿ ಕ್ರಾಂತಿ ಅಂತೇಳಿ ಮೊಟ್ಟೆ ಅಥವಾ ಕೋಳಿ ಉತ್ಪಾದನೆಗೆ ಸಂಬಂಧಪಟ್ಟಿದ್ರೆ, ಬಿಳಿ ಕ್ರಾಂತಿ ಇದು ಭಾರತದಲ್ಲಿ ಆಪರೇಷನ್ ಫ್ಲಡ್ ಅಂತೇಳಿ ಅಂದ್ರೆ ಹಾಲು ಆಹಾರ ಡೈರಿ ಉತ್ಪಾದನೆ ಆಗಿದೆ. ಇನ್ನು ಹಳದಿ ಕ್ರಾಂತಿ ಅಂತೇಳಿ ತೈಲ ಬೀಜಗಳ ಉತ್ಪಾದನೆ ಕರೀತಾರೆ. ಇನ್ನು ಎವರ್ಗ್ರೀನ್ ಕ್ರಾಂತಿ ಅಂತೇಳಿ ಒಟ್ಟಾರೆ ಕೃಷಿಯ ಅಭಿವೃದ್ಧಿಯನ್ನ ಎವರ್ಗ್ರೀನ್ ಕ್ರಾಂತಿ ಅಂತ ಕರೀತಾರೆ, ಎವರ್ಗ್ರೀನ್ ರೆವಲ್ಯೂಷನ್ ಅಂತೇಳಿ. ಇನ್ನು 12ನೇ ಪ್ರಶ್ನೆ, ಅಟಲ್ ಭುಜಲ್ ಯೋಜನೆ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ. ಇದು ಕೇಂದ್ರ ವಲಯದ ಯೋಜನೆ ಆಗಿದೆ. ಇದು ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನ ಒಳಗೊಂಡಿರುವ ಯೋಜನೆ ಅಂತ. ಇದು 3ನೇದು ಬೇಡಿಕೆ ಚಾಲಿತ ಯೋಜನೆ ಆಗಿದೆ ಅಂತ. 4ನೇ ಸ್ಟೇಟ್ಮೆಂಟ್, ಅಂತರ್ಜಲವನ್ನ ಮಾತ್ರ ಪುನರ್ಭರ್ತಿ ಮಾಡತಕ್ಕಂಥದ್ದು ಯೋಜನೆಯ ಉದ್ದೇಶ ಆಗಿದೆ ಅಂತ. ಮೇಲೆ ನೀಡಿರ್ತಕ್ಕಂಥ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ. ಸ್ನೇಹಿತರೆ, ಇಲ್ಲಿ 1 ಮತ್ತು 3ನೇ ಹೇಳಿಕೆ ಮಾತ್ರ ಸರಿಯಾಗಿದ್ದಾವೆ. ಅದು ಹೇಗೆ ಅಂತ ನೋಡೋಣ. ಅಟಲ್ ಭುಜಲ್ ಯೋಜನೆ 6,000 ಕೋಟಿ ರುಗಳ ಕೇಂದ್ರ ವಲಯ ಯೋಜನೆಯಾಗಿದ್ದು, ಇದು ಗುಜರಾತ್, ಮಹಾರಾಷ್ಟ್ರ, ಹರಿಯಾಣ, ಕರ್ನಾಟಕ, ರಾಜಸ್ಥಾನ, ಉತ್ತರ ಪ್ರದೇಶ, ಮಧ್ಯಪ್ರದೇಶದ 78 ಜಿಲ್ಲೆಗಳನ್ನ ಒಳಗೊಂಡಂತ
78 ಜಿಲ್ಲೆಗಳ ನೀರಿನ ಒತ್ತಡದ ಪ್ರದೇಶಗಳಲ್ಲಿ ಸಮುದಾಯದ ಸಹಭಾಗಿತ್ವದೊಂದಿಗೆ ಬೇಡಿಕೆ ಚಾಲಿತ ಸುಸ್ಥಿರ ಅಂತರ್ಜಲ ನಿರ್ವಹಣೆ ಗುರಿ ಇದು ಆಗಿದೆ. ಹಾಗಾಗಿ 1ನೇ ಸ್ಟೇಟ್ಮೆಂಟ್ ಮತ್ತು 3ನೇ ಸ್ಟೇಟ್ಮೆಂಟ್ ಸರಿಯಾಗಿದ್ದಾವೆ, 2ನೇ ಸ್ಟೇಟ್ಮೆಂಟ್ ಅಲ್ಲ. ಇನ್ನು ಅಂತರ್ಜಲವನ್ನು ಪುನರ್ಭರ್ತಿ ಮಾಡೋದು ಮತ್ತು ಕೃಷಿ ಉದ್ದೇಶಗಳಿಗಾಗಿ ಸಾಕಷ್ಟು ನೀರು ಸಂಗ್ರಹಣೆ ಮಾಡೋದು ಈ ಯೋಜನೆಯ ಉದ್ದೇಶ ಆಗಿದೆ. ಇದು ಅಂತರ್ಜಲದ ಮಟ್ಟವನ್ನು ಹೆಚ್ಚಿಸುತ್ತೆ, ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಮೇಲ್ಮೈ ಜಲಮೂಲಗಳ ಪುನರುಜ್ಜೀವನದ ಮೇಲೆ ಕೇಂದ್ರೀಕರಿಸಿದೆ. ಹಾಗಾಗಿ ಇಲ್ಲಿ 4ನೇ ಸ್ಟೇಟ್ಮೆಂಟ್ ಸರಿ ಆಗಿಲ್ಲ. ಇನ್ನು ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.